ಕೂಲಿ ಕೆಲಸ ಮಾಡೋದು, ತಾಯಿ ಮಗ ಇಬ್ಬರೇ ಇರೋದು. ಅಪ್ಪ ಅಮ್ಮ ಯಾರೂ ಇಲ್ಲ, ಮನೇಲಿ ಯಜಮಾನ್ರು ಇಲ್ಲ. ನಮ್ಮ ಹತ್ರ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇವರೆಲ್ಲ ಒಂದು ಸಹಕರಿಸಿಕೊಳ್ಳೆ ನೆಮ್ಮದಿ, ಖುಷಿ, ಸಂತೋಷ. ಶರತ್ ಅವರ ನೆನಪಿಗೋಸ್ಕರ ನಾವು ಕಳೆದ 1 ವರ್ಷದ ಹಿಂದೆ ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ವಿ. ಶರತ್ ಹೆಸರು ಅಜರಾಮರವಾಗಲಿ ಅಂಥೇಳಿ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಶರತ್ ಕಾರಂಗಿ ಅವರ ನೆನಪಿಗಾಗಿ ಕಳೆದ 1 ವರ್ಷದಿಂದ ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಹಲವು ಸಾಮಾಜಿಕ ಕೆಲಸ ಮಾಡಿಕೊಂಡು ಬರ್ತಾ ಇದ್ದು, ಇದೀಗ ಮನೆಯೊಂದರ ಮೇಲ್ಚಾವಣಿ ದುರಸ್ತಿ ಮಾಡಿಕೊಡೋ ಮೂಲಕ ಸಹಕಾರ ನೀಡಿದ್ದಾರೆ. ಹೌದು, 35 ಜನ ಒಳಗೊಂಡ ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ನಿಂದ ಕಳೆದ 1 ವರ್ಷದಲ್ಲಿ 5 ಕುಟುಂಬಕ್ಕೆ ಆರ್ಥಿಕ ಸಹಕಾರದ ಜೊತೆಗೆ ಹಲವು ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರಲಾಗ್ತಿದೆ. ಇದೀಗ ಕೊಪ್ಪ ತಾಲೂಕಿನ ಹರಿಹರಪುರದ ಉಮಾ ಎನ್ನೋರ ಮನೆಯ ಮೇಲ್ಚಾವಣಿ ದುರಸ್ತಿ ಮಾಡಿಕೊಡುವ ಸಹಕಾರ ನೀಡಿದ್ದಾರೆ. ಸುಮಾರು 50 ರಿಂದ 55 ಸಾವಿರದ ಕಾಮಗಾರಿ ಕೆಲಸವನ್ನ ನಮ್ಮ ಟ್ರಸ್ಟ್ನ ಸದಸ್ಯರು ಹಾಕಿ ಕೆಲಸವನ್ನ ಮಾಡಿದ್ದೀವಿ. ಇದು ಶರತ್ ಹೆಸರಲ್ಲಿ ಒಂದು ಒಳ್ಳೆಯತನದ ಕೆಲಸ ಮಾಡುವ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ ಅಂತ ರಾಕಿ ಹಿರೇಕೋಡಿಗೆ ಹೇಳಿದ್ರು. ನಮ್ಮೆಲ್ಲರ ಆತ್ಮೀಯ ಗೆಳೆಯ ಶರತ್ ಅವರ ನೆನಪಿಗೋಸ್ಕರ ನಾವು ಕಳೆದ 1 ವರ್ಷದ ಹಿಂದೆ ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ವಿ. ಒಂದಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟು 35 ಜನ ಸದಸ್ಯರನ್ನು ಒಟ್ಟು ಮಾಡಿ ಒಂದು ಟೀಮ್ ಮಾಡಿ ಕೆಲಸ ಮಾಡ್ತಿದ್ದೀವಿ. ಕಳೆದ 1 ವರ್ಷದಲ್ಲಿ ನಾವು 5 ಕುಟುಂಬಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿದ್ದೀವಿ. ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಆರ್ಥಿಕ ಸಹಕಾರ ನೀಡಿದ್ವಿ. ಹಾಗೆ ಕಳೆದ ವರ್ಷ ಶರತ್ ಅವರ ಹುಟ್ಟಿದಬ್ಬದ ದಿನ ಹಿಂದೂಪರ ಸಂಘಟನೆಯಲ್ಲಿ ನಿರಂತರವಾಗಿ ಶರತ್ ದುಡಿದ ಕಾರಣ ಹಿಂದೂಪರ ಸಂಘಟನೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದಂಥ ಕುಟುಂಬದವರಿಗೆ ಆರ್ಥಿಕ ಸಹಕಾರ ನೀಡಬೇಕು ಅನ್ನೋ ಉದ್ದೇಶದಿಂದ ಹೆಬ್ರಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಲೂಕು ಕಾರ್ಯವರಾಗಿದ್ದ ರಾಹುಲ್ ಅವರು ಅಪಘಾತದಲ್ಲಿ ನಿಧನರಾಗಿದ್ದರು. ಅವರಿಗೂ ಕೂಡ ಕುಟುಂಬಕ್ಕೆ ಒಂದು ಸಣ್ಣ ಸಹಕಾರವನ್ನು ನೀಡಿದ್ವಿ. ನಾವೆಲ್ಲೂ ಕೂಡ ಔಟ್ಸೋರ್ಸಿಂದ ಫಂಡ್ ತರಲ್ಲ. ನಾವೇ 35 ಜನ ಒಂದು ಸಾಮಾನ್ಯ ಕುಟುಂಬದವರು ಇದ್ದೀವಿ. ನಾವೇ ಕೈಯಲ್ಲಿ ದುಡ್ಡನ್ನ ಟ್ರಸ್ಟಿಗೆ ಹಾಕ್ಕೊಂಡು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕಳೆದ ಬಾರಿ ಮೀಟಿಂಗ್ನಲ್ಲಿ ಈ ಬಾರಿ ಯಾವುದಾದ್ರು ಒಂದು ಕುಟುಂಬವನ್ನು ಹುಡುಕಿ ಮೇಲ್ಛಾವಣಿಯನ್ನು ದುರಸ್ತಿ ಮಾಡಿಕೊಡ್ಬೇಕು ಅನ್ನೋ ಒಂದು ತೀರ್ಮಾನ ಆಯಿತು. ಆ ಉದ್ದೇಶದಿಂದ ಇವತ್ತು ಹರಿಹರಪುರದ ಉಮ್ಮಕ್ಕನವರ ಮನೆಯ ಮೇಲ್ಛಾವಣಿಯನ್ನು ದುರಸ್ತಿ ಮಾಡ್ತಿದ್ದೀವಿ. ಒಂದು 50 ರಿಂದ 55 ಸಾವಿರದ ಕಾಮಗಾರಿ ವೆಚ್ಚವನ್ನು ನಾವೇ ದುಡ್ಡನ್ನು ಹಾಕ್ಕೊಂಡು ಇವತ್ತು ಶ್ರಮದಾನ ಮೂಲಕ ಮಾಡ್ತಾಯಿದ್ದೀವಿ. ಇದು ಯಾವುದೇ ಒಂದು ರೀತಿ ಬೇರೆ ರೀತಿ ಏನೂ ಉದ್ದೇಶ ಇಲ್ಲ. ಒಂದಷ್ಟು ಸಮಾಜಕ್ಕಾಗಿ ಶರತ್ ಹೆಸರಲ್ಲಿ ಶರತ್ನ ಯಾರು ಮರಿಬಾರ್ದು. ಹಿಂದೂಪರ ಸಂಘಟನೆ ನಿರಂತರವಾಗಿ ದುಡಿತಿದ್ದ, ಅವ್ರನ್ನ ಸಮಾಜದ ಮಧ್ಯೆ ಅವನ ಹೆಸರನ್ನ ಅಜರಾಮರಾಗಿ ಇಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಒಟ್ಟು 35 ಜನ ಟ್ರಸ್ಟಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಬೀಳುವ ಭಯದಲ್ಲಿ ಇದ್ವಿ, ಆದರೆ ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ ನಿಂದ ನಮ್ಮ ಮನೆಯ ಮೇಲ್ಚಾವಣಿ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ತುಂಬಾ ಅನುಕೂಲ ಆಗಿದೆ ಅಂತ ಉಮಾ ಅವರು ಶರತ್ ಕಾರಂಗಿ ಚಾರಿಟೇಬಲ್ ಟ್ರಸ್ಟ್ಗೆ ಧನ್ಯವಾದ ತಿಳಿಸಿದ್ರು. ನಾನು ನನ್ನ ಮಗ ಇಬ್ಬರೇ ಇರೋದು. ಶರತ್ ಕಾರಂಗಿ ಟ್ರಸ್ಟ್ ಅವರು ನಮಗೆ ಸಹಕಾರ ಮೇಲ್ಚಾವಣಿ ಹಾಳಾಗಿದ್ದ ಕಾರಣದಿಂದ ಅವರು ಸಹಾಯದಿಂದ ಸಹಕರಿಸಿದ್ದಾರೆ ಮನೆಯನ್ನು, ಮೇಲ್ಚಾವಣಿಯನ್ನು. ನಾವು ಕೂಲಿ ಕೆಲಸ ಮಾಡೋದು, ತಾಯಿ ಮಗ ಇಬ್ಬರೇ ಇರೋದು. ಕಷ್ಟ ಆಗಿತ್ತು. ಅಪ್ಪ ಅಮ್ಮ ಯಾರೂ ಇಲ್ಲ, ಮನೇಲಿ ಯಜಮಾನ್ರು ಇಲ್ಲ. ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಮಗುನ ಹಾಕೊಂಡು ಮನೆ ಬಿದ್ದು ಹೋಗುತ್ತೆ, ತಲೆ ಮೇಲೆಲ್ಲ ಬೀಳುತ್ತೆ ಅಂತ ಭಯ ಆಗ್ತಿತ್ತು. ಬಹಳ ಖುಷಿ ಆಯ್ತು, ನನಗೆ ಸಂತೋಷ ಆಯ್ತು. ನಮ್ಮ ಹತ್ರ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇವರೆಲ್ಲ ಒಂದು ಸಹಕರಿಸಿಕೊಳ್ಳೆ ನೆಮ್ಮದಿ, ಖುಷಿ, ಸಂತೋಷ. ಹಿಂದೆ 1 ವರ್ಷದ ಹಿಂದೆಯಿಂದ ಶರತ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ನಾವು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು 4-5 ಜನ ಹುಡುಗರು ಫಸ್ಟ್ ಕೂತ್ಕೊಂಡು ಮಾತಾಡಿ ಆ ಮುಖ್ಯವಾಗಿ ಅದನ್ನೇ ಫಾಲೋಅಪ್ ಮಾಡ್ಕೊಂಡ್ಬಂದು ಇವತ್ತೊಂದು 35 ಜನ ನಾವೇ ಸೆಲೆಕ್ಟೆಡ್ ಏನು ಹುಡುಗರಿದ್ರು ಅವ್ರ ಜೊತೆ ಇದ್ದಿದ್ದು ಹುಡುಗರು, ಹಾಗೆ ಎಲ್ಲ ಕೆಲಸಕ್ಕೆ ಬರುವಂಥ ಹುಡುಗರೇ ಒಂದು 35 ಜನ, ಮಧ್ಯಮದವರು, ವರ್ಗದವರು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಎಲ್ಲ ರೀತಿ ಎಲ್ಲ ಕಡೆ ಕೂಲಿ ಕಾರ್ಮಿಕರು ಎಲ್ಲರೂ ಇದ್ದಾರೆ ನಮ್ಮ ಹತ್ರ. ಅಂದರೆ ಎಲ್ಲರೂ ಏನು ಆರ್ಥಿಕವಾಗಿ ಬಲ ಇದ್ದವ್ರು ಅಂತೇನಿಲ್ಲ. ಎಲ್ಲ ಅಂದರೆ ದಿನದಿಂದ ದುಡಿಮೆ ಮಾಡೋರು, ಕೂಲಿ ಕೆಲಸದವರು ಪ್ರತಿಯೊಬ್ಬರೂ ಬಂದು ಅವ್ರವ್ರ ಕೈಲಾದಷ್ಟು ಹಾಕ್ಕೊಂಡು 200 ರೂಪಾಯಿ ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀವಿ ನಾವು. ತಿಂಗಳಿಗೆ 200 ರೂಪಾಯಿ ಹಾಕಿದವನ್ನ ನಾವೊಂದು ಟ್ರಸ್ಟಿಗೆ ಅಧಿಕೃತವಾದ ಮೆಂಬರ್ ಅಂತ ಮಾಡಿಕೊಂಡು ಇವತ್ತು 35 ಜನ ಅಧಿಕೃತ ಮೆಂಬರ್ ಆಗಿದ್ದೀವಿ. ಅವರೆಲ್ಲ ಸೇರಿಕೊಂಡು ನಾವು ಆರೋಗ್ಯ ಸಹ ಅಂದರೆ ನೀವು ಹೆಲ್ಪ್ ಬೇಕಿದ್ರೆ ಅವರಿಗೆ ಆರೋಗ್ಯದ
ದೃಷ್ಟಿಯಿಂದ ಸಹಾಯ ಮಾಡೋದು, ಆ ಥರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸಮಾಜದಲ್ಲಿ. ಉತ್ತಮ ಸಮಾಜ ನಿರ್ವಹಣೆಯಲ್ಲಿ ನಮ್ಮದೊಂದು ಕಾರ್ಯ ಇರಲಿ, ಶರತ್ ಹೆಸರು ಅಜರಾಮರವಾಗಲಿ ಅಂಥೇಳಿ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಹರಿಹರಪುರದ ಉಮ್ಮಕ್ಕನ ಮನೆಯ ಮೇಲ್ಛಾವಣಿಯ ದುರಸ್ತಿಯಾಗಿತ್ತು, ಅದನ್ನು ನಾವೊಂದು ಹುಡುಗರು ಎಲ್ಲ ಸೇರಿಕೊಂಡು ಶ್ರಮದಾನ ಮಾಡಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗೆ ಇನ್ನು ಇದೇ ಥರ ಸಮಾಜಮುಖಿ ಕಾರ್ಯಗಳನ್ನು ಮಾಡೋಕ್ಕೂ ಶಕ್ತಿ ಬರಲಿ ಅಂತ ಹೇಳ್ಕೊಂಡು, ಇದೇ ಥರ ಹುಡುಗರು ಬಲ ಎಲ್ಲೂ ಹಾಳಾಗದೇ ಇರಲಿ ಅಂತ ಅಂದ್ಕೊಂಡು ನಾವು ಮುಂದೆ ಇದೇ ಥರದ್ದು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.